ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯಾ ರಮೇಶ್. ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ಏನೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಡಾ ನಿವೇಶನ ಹಂಚಿಕೆಯ ಹಗರಣದ ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಸಮರ ಸಾರಿವೆ. ಮೈತ್ರಿ ಹಮ್ಮಿಕೊಂಡಿರುವ ಮೈಸೂರು ಚಲೋ ಪಾದಯಾತ್ರೆ ಇಂದು ಮುಕ್ತಾಯವಾಗಲಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾದಯಾತ್ರೆಯ ಅದ್ದೂರಿ ಸಮಾರೋಪ ಸಮಾರಂಭ ನಡೆಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಪಾದಯಾತ್ರೆ ನಡೆಸ್ತಾ ಇದೆ. ಮಂಡ್ಯದಲ್ಲಿ ನಡೆದ ಪಾದಯಾತ್ರೆ ವೇಳೆ ಹೈಡ್ರಾಮವೇ ನಡೆದಿದೆ. ಪೊಲೀಸರು ಹಾಗೂ ಬಿಜೆಪಿ ನಾಯಕರ ಮಧ್ಯೆ ತಳ್ಳಾಟ ನೂಕಾಟ ನಡೆದಿದೆ. ವಿಜಯೇಂದ್ರ, ಸಿಟಿ ರವಿ ಸೇರಿ ಬಿಜೆಪಿ ನಾಯಕರನ್ನ ಪೊಲೀಸರು ತಳ್ಳಿದ್ದಾರೆ. ಆಗ ದೋಸ್ತಿ ನಾಯಕರು ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ಮಾಡಿ ಸರ್ಕಾರ ಪೊಲೀಸರ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಪಾದಯಾತ್ರೆಗೆ ಅವಕಾಶ ನೀಡುವಂತೆ ಒತ್ತಾಯಿಸಿದರು. ಪ್ರತಿಭಟನೆ ಮಾಡ್ತಾ ಇದ್ದಂತಹ ಬಿಜೆಪಿ ಕಾರ್ಯಕರ್ತರನ್ನ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಮಾಧಾನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಗಲಾಟೆ ಮಾಡಬೇಡಿ. ಬಿಜೆಪಿ ಜೆಡಿಎಸ್ ಪಕ್ಷಗಳ ಪಾದಯಾತ್ರೆ ಯಶಸ್ವಿಯಾಗಿದೆ. ಪಾದಯಾತ್ರೆ ಅಂತಿಮ ಹಂತ ತಲುಪಿದೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆದಿದೆ. ಆ ಪಕ್ಷದ ಕಾರ್ಯಕರ್ತರು, ಮುಖಂಡರು ಇನ್ನೂ ಅದೇ ಸ್ಥಳದಲ್ಲಿದ್ದಾರೆ. ಹಾಗಾಗಿ ಇನ್ನು 20 ನಿಮಿಷ ತಡವಾಗಿ ಪಾದಯಾತ್ರೆ ಆರಂಭಿಸುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಅದಕ್ಕಾಗಿ 20 ನಿಮಿಷ ಕಾದು ಬಳಿಕ ಪಾದಯಾತ್ರೆ ಆರಂಭಿಸೋಣ ಅಂದ್ರು. ಕಾರ್ಯಕರ್ತರಿಗೆ ತಿಳಿ ಕೂಡ ಹೇಳಿದರು. ಅಂತಿಮ ಹಂತಕ್ಕೆ ಬಂದು ತಲುಪಿದ್ದೇವೆ. ಇನ್ನು 6 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಮಾಡಿದ್ರೆ ಮೈಸೂರು ನಗರಕ್ಕೆ ಹೋಗಿ ತಲುಪ್ತೇವೆ. ತಾವೆಲ್ಲರೂ ಕೂಡ ಸಹಕಾರನ ಕೊಡಬೇಕು. ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಈಗ ತಾನೇ ಕಾರ್ಯಕ್ರಮ ಮುಗಿದಿದೆ. ಕಾರ್ಯಕ್ರಮ ಮುಗಿದು ಅಲ್ಲಿ ಇನ್ನೂ ಕೂಡ ಅಲ್ಲಿಂದ ಆ ಕಾರ್ಯಕರ್ತರು ಇನ್ನೂ ಆ ಜಾಗದಿಂದ ಇನ್ನೂ ಕೂಡ ಕದಡಿಲ್ಲ. ಹಾಗಾಗಿ ಒಂದು 1/4 ಗಂಟೆ 20 ನಿಮಿಷ ದಯವಿಟ್ಟು ಎಲ್ಲರೂ ಕೂಡ ಸಮಾಧಾನದಲ್ಲಿ ಇಲ್ಲೇ ಕೂತಿರ್ಬೇಕು. ಪೊಲೀಸರು ನಾವು ಹೋಗೋದಕ್ಕೆ ನಮ್ಗೆ ನಿರಾಕರಣೆ ಮಾಡ್ತಾ ಇಲ್ಲ. ಆದ್ರೆ ಒಂದು ಅರ್ಧ ಗಂಟೆ ದಯವಿಟ್ಟು ತಡ ಮಾಡಿ ಹೊರಡಿ ಅಂತೇಳಿ ಅವ್ರು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಸಮಾಧಾನ. ಪಾದಯಾತ್ರೆ ವೇಳೆ ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ. ಮುಡಾ ಹಗರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು. ಸಿಎಂ ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದರು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಶಾಸಕ ಸಿಕೆ ರಾಮಮೂರ್ತಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ರು. ಈ ಪಾದಯಾತ್ರೆ ಐತಿಹಾಸಿಕ ಪಾದಯಾತ್ರೆಯಾಗಿದೆ. ಈ ಸರ್ಕಾರದಿಂದ ದಲಿತರಿಗೆ ಅನ್ಯಾಯವಾಗಿದೆ. ಮುಡಾದಲ್ಲಿ ಮೋಸವಾಗಿದ್ದು ಪ್ರಕರಣ ಪ್ರಮುಖ ಆರೋಪಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಈ ಪಾದಯಾತ್ರೆ ನಡೆಸ್ತಾ ಇದ್ದೇವೆ ಅಂದರು. 7ನೇ ದಿವಸದ ಪಾದಯಾತ್ರೆ ಐತಿಹಾಸಿಕ ಪಾದಯಾತ್ರೆ. ಇದು ಕಳೆದ 10-15 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಸುಮಾರು ಇಷ್ಟು ಕಿಲೋಮೀಟ್ರು ಯಾವತ್ತೂ ಕೂಡ ಮಾಡಿರಲಿಲ್ಲ. ಭಾಳ ಉತ್ಸಾಹ ಇದೆ, ಕಾರ್ಯಕರ್ತರು ಉತ್ಸಾಹ ಇದ್ದಾರೆ. ದಿನೇ ದಿನೇ ಕಾರ್ಯಕರ್ತರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಒಂದೇ ಕಾರಣ ಅಂತಂದರೆ ಇವತ್ತು ದಲಿತರಿಗೆ ಅನ್ಯಾಯ ಆಗಿದೆ. ಮೂಡಾದಲ್ಲಿ ಇವತ್ತು ಮೋಸ ಆಗಿದೆ. ಮತ್ತು ಅಕ್ರಮ ಏನು ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಒಂದೇ ಉದ್ದೇಶನ ಇವತ್ತು ನಾವು ಪಾದಯಾತ್ರೆಯನ್ನು ಹೋಗ್ತೀವಿ. ನಾವು ಕೇಳ್ತಾ ಇರೋದು ಮೈಸೂರು ಮುಟ್ಟೋದ್ರ ಒಳಗಡೆ ದಯವಿಟ್ಟು ರಾಜೀನಾಮೆಯನ್ನು ಕೊಡಿ. ಮೈಸೂರು ಚಲೋ ಬಗ್ಗೆ ಸಂಸದ ಯದುವೀರ್ ಒಡೆಯರ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದರು. ಮಂಡ್ಯದಲ್ಲಿ ನಡೆದ ಪಾದಯಾತ್ರೆ ವೇಳೆ ಮಾತನಾಡಿದ ಅವರು, ಸರ್ಕಾರದ ಭ್ರಷ್ಟಾಚಾರವನ್ನ ಜನರ ಮುಂದಿಡುವ ಕೆಲಸ ಮಾಡಿದ್ದೇವೆ. ಅವರ ಹಗರಣ ಆಡಳಿತದ ವೈಖರಿಯ ಬಗ್ಗೆ ಈ ಪಾದಯಾತ್ರೆ ಮೂಲಕ ಜನರಲ್ಲಿ ಅರಿವು ಮೂಡಿಸಿದ್ದೇವೆ. ಇನ್ನು ಜನರು ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಅಂತ ಜನರ ಮುಂದೆ ನಾವು ಎಲ್ಲ ಏನೇನು ಫ್ಯಾಕ್ಟ್ಸ್ಗಳಿದೆ, ಈ ಹಗರಣಗಳು ಇರ್ಬೋದು, ಯಾವ ರೀತಿ ಸರ್ಕಾರವನ್ನು ದುರಾಡಳಿತದಲ್ಲಿ ಏನೋ ಮಾಡ್ತಾ ಇದ್ದಾರೆ ಅದೆಲ್ಲನೂ ಅವ್ರ ಮುಂದೆ ಇಟ್ಟಿದ್ದೀವಿ. ಜನರು ಇವಾಗ ತೀರ್ಮಾನ ಮಾಡ್ತಾರೆ ಮುಂದೆ ಯಾವ ರೀತಿ ನಮ್ಮ ರಾಜ್ಯವನ್ನು ಮುಂದುವರಿಬೇಕು. ಅಂತ್ಯದಲ್ಲಿ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಮಸ್ತ ಜನರು ತೀರ್ಮಾನ ಮಾಡ್ತಾರೆ. ನಾವು ಅವ್ರ ಮುಂದೆ
ಏನೇನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನೇನು ಮಾಡಿದ್ದಾರೆ ಅದನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಅವ್ರು ತೀರ್ಮಾನ ಮಾಡ್ತಾರೆ, ನಮ್ಮ ಪರವಾಗಿ ನಿಂತ್ಕೊಡ್ತಾರೆ. ಅಂದಿನ ಕಾಲದಲ್ಲಿ ರಾಜ್ಯ ಆಡಳಿತ ಇರ್ಬೋದು, ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರ್ಬೋದು, ಜನರದ ಕಾಪಾಡುವಂಥದ್ದು ಕರ್ತವ್ಯ ಆವತ್ತಿನ ಆಡಳಿತಕ್ಕೂ ಇತ್ತು, ಇವತ್ತಿನ ಆಡಳಿತಕ್ಕೂ ಇದೆ. ಜನರ ಮುಂದೆ ನಾವು ಎಲ್ಲ ಏನೇನು ಫ್ಯಾಕ್ಟ್ಸ್ಗಳಿದೆ. ಮೈಸೂರಲ್ಲಿ ದೋಸ್ತಿ ವಿರುದ್ಧ ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮದಲ್ಲಿ ವಿಜಯೇಂದ್ರ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ಟರು? ವಿದೇಶಕ್ಕೆ ನೀನು ಯಾಕೆ ಆರ್ಟಿಜಿಎಸ್ ಮಾಡಿದೆ? ನಾಳೆ ಸಮಾವೇಶದಲ್ಲಿ ಇದಕ್ಕೆಲ್ಲ ವಿಜಯೇಂದ್ರ ಉತ್ತರ ಕೊಡಬೇಕು ಅಂತ ಡಿಕೆಶಿ ಕಿಡಿಕಾರಿದ್ದಾರೆ. ಅಲ್ಲ ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? 2 ಬಾರಿ ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟ್ ಅದು ನೀನು ಲೆಕ್ಕ ಹೇಳಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ನಿಂದ ವಿದೇಶಕ್ಕೆ ಆರ್ಟಿಜಿಎಸ್ ಮಾಡಿದ್ಯಲ್ಲ, ಯಾಕೆ ಮಾಡ್ದೆ? ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು? ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟು. ಕಾಂಗ್ರೆಸ್ ಹಿರಿಯ ಮುಖಂಡ ಆರ್.ವಿ. ದೇಶಪಾಂಡೆ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ. ಉಭಯ ನಾಯಕರ ಈ ಭೇಟಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆ ಸಂಬಂಧ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯಿಸಿದ್ದಾರೆ. ನೆಹರು ಕಾಲದಲ್ಲಿ ಮುಸ್ಲಿಮರಿಗೆ ಅನುಕೂಲವಾಗುವಂತೆ ಕಾನೂನನ್ನು ತರಲಾಯಿತು. ಅದು ಇಂದು ಬಹುದೊಡ್ಡ ಅನಾಹುತದ ಹಾದಿಗೆ ಬಂದು ನಿಂತಿದೆ. ಹಿಂದೂಗಳ ಅಥವಾ ಯಾವುದೇ ಆಸ್ತಿಗಳನ್ನು ಕಬಳಿಸುವ ಪ್ರವೃತ್ತಿ ವಕ್ಫ್ ಬೋರ್ಡ್ನಿಂದ ಆಗಿದೆ ಅಂತ ಕಿಡಿಕಾರಿದರು. ವಿರೋಧ ಪಕ್ಷದವರು ಒಟ್ಟಾಗಿ ಇಂಡಿ ಅನ್ನುವಂಥ ಏನು ಒಕ್ಕೂಟ ಇದೆ, ಸೊ ಒಟ್ಟಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಸೊ ಬಹಳ ದೊಡ್ಡ ಮೂರ್ಖತನ ಅಂತ ಹೇಳ್ತೀನಿ. ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ಈ ತಿದ್ದುಪಡಿ ಬಹಳ ಅವಶ್ಯಕತೆ ಇದೆ. ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತು ಮಿಲಿಟರಿ ಡಿಪಾರ್ಟ್ಮೆಂಟ್ ಬಿಟ್ಟರೆ ಇವತ್ತು ಹೆಚ್ಚು ಆಸ್ತಿ ಇರುವಂಥದ್ದು ವಕ್ಫ್ ಬೋರ್ಡ್ ಇದ್ದು. ಸೊ ಇದು ಮುಂದೆ ಬರುವಂಥ ಅನಾಹುತಕ್ಕೆ ತಿದ್ದುಪಡಿ ಅತ್ಯಂತ ಅನಿವಾರ್ಯ ಅವಶ್ಯಕತೆ ಇದೆ. ಇದಕ್ಕೆ ನಿರ್ಮಾಣ ಹಂತದ ದೇವಸ್ಥಾನದ ಬಳಿ ಕಿಡಿಗೇಡಿಗಳು ವಾಮಾಚಾರ ನಡೆಸಿದ್ದಾರೆ. ತುಮಕೂರು ಜಿಲ್ಲೆ ಕಣಿವೆಪಾಳ್ಯ ಗ್ರಾಮದ ಮುತ್ತುರಾಯಸ್ವಾಮಿ ದೇವಸ್ಥಾನ ಮುಂಭಾಗ ಈ ಘಟನೆ ನಡೆದಿದೆ. ಮರಕ್ಕೆ ಬಿಳಿ ಬಣ್ಣದ ಬಟ್ಟೆ ಸುತ್ತಿ 25ಕ್ಕೂ ಹೆಚ್ಚು ಫೋಟೋಗಳನ್ನು ತಾಮ್ರದ ತಗಡಿನಲ್ಲಿಟ್ಟು ಪೂಜೆ ಮಾಡಿದ್ದಾರೆ. ನಿಂಬೆಹಣ್ಣು, ಕಪ್ಪು ಕೋಳಿ ಕೊಯ್ದು ಮಹಿಳೆಯರು ಹಾಗೂ ಪುರುಷರ ಫೋಟೋಗಳನ್ನು ಇಟ್ಟು ವಾಮಾಚಾರ ನಡೆಸಿದ್ದಾರೆ. ಆಮೇಲೆ ರಕ್ತ ನೋಡಿದೆ ಅಂದ್ಬಿಟ್ಟು ಹಿಂಗೆ ಎತ್ತಿ ಇದು ತಗಡ ಮೇಲೆ ಫೋಟೋಗಳು ತಗಡ ನಡಿಕ್ ಹೋಗಿದ್ದು ಫೋಟೋ. ಅವಾಗ ಏನು ಮಾಡಿದೆ, ಫೋಟೋನ ತಾಳ್ದಿ, ಫೋಟೋ ಯಾರು ನೋಡೇ ಬಿಡೋಣ ಅಂದ್ಬಿಟ್ಟು ತಿತ್ತಿ ಎಲ್ಲ ಫೋಟೋಗಳ್ನು ತೆಗೆದೆ. ಆವಾಗ ನಾನೇನು ಮಾಡಿದೆ, ಎಲ್ಲರಿಗೂ ಫೋನ್ ಮಾಡಿದೆ ಹುಡುಗರಿಗೆ. ಅವಾಗ ಬಂದ್ರು ಎಲ್ಲರೂ, ಹಿಂಗೆ ಮಾಡವ್ರೆ, ಹಿಂಗೆ ದೇವಸ್ಥಾನವು ಇಲ್ಲಿ ನಾವು ನಿರ್ಮಾಣ ಮಾಡುವಾಗ ಈ ಕೆಲಸ ಹೊಲ್ಸ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಏನು ಬಿಲ್ಕುಲ್ ಇಲ್ಲಿ ಯಾವುದು ಮಾಡಂಗಿಲ್ಲ. ಈ ನನ್ನ ಮಕ್ಕಳು ಹಿಂಗೆ ಇಷ್ಟೊತ್ತಿನಲ್ಲಿ ಬಂದು ಮಾಡವ್ರಲ್ಲ ಬೆರ್ಕೆ ನನ್ನ ಮಕ್ಕಳು. ಬಾಗಲಕೋಟೆಯ ಇಳಕಲ್ ನಗರದ ನಿರೀಕ್ಷಣಾ ಮಂದಿರಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಬಿಎಸ್ ಪಾಟೀಲ್ ಭೇಟಿಯನ್ನು ನೀಡಿದರು. ಈ ವೇಳೆ ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ರು. ಆಗ ಶಿಕ್ಷಣ, ಆರೋಗ್ಯ, ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಹರಿಸುವಂತೆ ಸೂಚಿಸಿದ್ರು. ಜೊತೆಗೆ ಅಧಿಕಾರಿಗಳು ಕ್ಷಮತೆಯಿಂದ ಕೆಲಸ ಮಾಡದಿದ್ದರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜನರನ್ನು ಸೆನ್ಸಿಟೈಸ್ ಮಾಡಬೇಕು. ನಾವು ಬೆಂಗಳೂರಿನಲ್ಲಿ ಹ್ಯಾಕ್ ಮಾಡಿದ್ದೀವಿ ಅಂದರೆ ನಮ್ಮ ಆಫೀಸರ್ಸ್ನ ಸ್ಕ್ವಾಡ್ ಮಾಡಿದ್ದೀವಿ. 8 ಝೋನ್ ಇದಾವೆ ಬೆಂಗಳೂರು BBMP 8 ಝೋನ್. ಪ್ರತಿ ತಿಂಗಳು ಕೇಸ್ ಕರಿತೀವಿ. 25-30 ಆಫೀಸರ್ಸ್ ಬಂದು ಅವರು ರಿಪೋರ್ಟ್ ಹಾಕ್ತಾರೆ. ಏನೇನು ಕಸ ಹೇಗೆ ಕಂಪ್ಲೇಂಟ್ ಬಂದರೂ ಇಮಿಡಿಯೇಟ್ಲಿ ಅವರು ಬ್ಲ್ಯಾಕ್ ಮಾಡ್ತೀವಿ. ಆಯಿತಾ, ಇನಿಷಿಯೇಟ್ ಮಾಡ್ತೀವಿ ಇನ್ವೆಸ್ಟಿಗೇಷನ್. ನಮ್ಮ ಆಫೀಸರ್ಸ್ SP-ಗಳು ಅವ್ರನ್ನೆಲ್ಲ ಸ್ಕ್ವಾಡ್ ಮಾಡಿದ್ದೀವಿ, ವಿಸಿಟ್ ಮಾಡೋಕ್ಕೆ. ಇಮಿಡಿಯೇಟ್ಲಿ RC ನಮ್ಮ ಇರ್ತಾರೆ ಝೋನಲ್ ಕಮಿಷನರು, ಅವ್ರ ಕಡೆ ರೀಜನಲ್ ಕಮಿಷನರ್, ಅವ್ರನ್ನೆಲ್ಲ ಅಕೌಂಟಬಿಲಿಟಿ ಫಿಕ್ಸ್ ಮಾಡಿ. ಆಯಿತಾ, ನೀವು ಆ ಥರ ನಿಮ್ಮ ಪೌರ ಕಾರ್ಮಿಕರು ತಿಳ್ಕೊಂಡು ಅವರಿಗೆ ಏರಿಯಾ ಕೊಡಬೇಕು. ನೀವು ಇಷ್ಟಿಷ್ಟು ಮೀಟರ್ ನೀವು ಮಾಡಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಪೌರ ಕಾರ್ಮಿಕರಿಗೆ ಹೇಳಿರ್ತಾರೆ
ಅವ್ರು ಬರ್ತಾರೋ ಹೋಗ್ತಾರೋ, 2 ಜನ ಬಂದರು, 2 ಜನ ಆಬ್ಸೆಂಟ್ ಬಿಡಿದ್ರು, ದಿನ ಕೆಲಸ ಮಾಡಿದರು. ಇಲ್ಲ ಹುತಾತ್ಮ ಬಿಎಸ್ಎಫ್ ಯೋಧ ಉಮೇಶ್ ದಬಗಲ್ ಅಂತ್ಯ ಸಂಸ್ಕಾರವನ್ನ ಸ್ವಗ್ರಾಮದಲ್ಲಿ ನೆರವೇರಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆ ಕಟಗೇರಿಯಲ್ಲಿ ಸಕಲ ಸರ್ಕಾರಿ ಹಾಗೂ ಸೇನಾ ಗೌರವದೊಂದಿಗೆ ಅಂತ್ಯಕ್ರಿಯೆ ಮಾಡಲಾಯಿತು. ಗ್ರಾಮಸ್ಥರು ಊರಲ್ಲಿ ಮೆರವಣಿಗೆ ಮಾಡಿ ಬಳಿಕ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ರು.